ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಸುದ್ದಿ, ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಆಂತರಿಕ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತ ಸುದ್ದಿ ಇದೆ. ಒಂದು ಕಡೆ ಪಾಕಿಸ್ತಾನದ ಮಿಲಿಟರಿ ಅಧಿಕಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದ್ರೆ ಒಳಗೊಳಗಡೆ ಪಾಕಿಸ್ತಾನ ಹೆಂಗೆ ವಿಲವಿಲ ಅಂತಿದೆ ಮತ್ತು ಪಾಕಿಸ್ತಾನದ ಸೈನಿಕರು ಅಲ್ಲಿರುವಂಥ ಬಲೂಚಿಸ್ತಾನ ಅಂದರೆ ಬಲೂಚಿಗಳನ್ನು ನಾವೇನು ಕರಿತೀವಿ ಅವರ ಹೋರಾಟದ ವಿರುದ್ಧ ಹೆಂಗೆ ಸೋಲು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೂರನೇ ಸ್ಟೋರಿಯಲ್ಲಿ ನೋಡೋಣ. ನಾವು ಮೊನ್ನೆ ಆಗಸ್ಟ್ 11ನೇ ತಾರೀಕಿಗೆ ಒಂದು ಸುದ್ದಿ ನೋಡಿದ್ವಿ. ಬಲೂಚಿಗಳು ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ್ರು, ನಮಗೆ ವಿಶ್ವಸಂಸ್ಥೆ ಅಥವಾ ಬೇರೆ ಬೇರೆ ದೇಶಗಳೆಲ್ಲ ಮಾನ್ಯತೆಯನ್ನು ಕೊಟ್ಟುಬಿಡಲಿ ಅಂತ ಅವರು ಪ್ರತ್ಯೇಕವಾದಂಥ ತಮ್ಮದೇ ಆದಂತಹ ಧ್ವಜವನ್ನು ಹಾರಾಟ ಮಾಡಿದರು. ಇವೆಲ್ಲದರ ಜೊತೆಗೆ ಭಾರತಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಯತ್ನವನ್ನು ಮಾಡಿದರು. ನಮಗೆ ಈ ವಿಚಾರದಲ್ಲಿ ಭಾರತ ಸಹಾಯ ಮಾಡಿದೆ ಅಂತ. ಇವೆಲ್ಲದರ ನಡುವೆ ಇದೀಗ ಬಲೂಚಿಗಳು ಪಾಕಿಸ್ತಾನದ ಬೇರೆ ಬೇರೆ ನಗರಗಳು, ಪೊಲೀಸ್ ಸ್ಟೇಷನ್ಗಳು, ಅನೇಕ ಪಟ್ಟಣಗಳನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡು ಅಲ್ಲಿದ್ದಂತಹ ಪಾಕಿಸ್ತಾನದ ಧ್ವಜವನ್ನು ಕೆಳಗಿಳಿಸಿ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ ಅಂತ ನಾವು BLO ನಾವೇನು ಕರಿತೀವಿ ಆ ಆರ್ಮಿಯ ಧ್ವಜವನ್ನು ಹಾರಾಟ ಮಾಡಿಸುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅನೇಕ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ ಇದನ್ನು. ಒಂದು ಕಡೆ POK, ಮತ್ತೊಂದು ಕಡೆ ಇಲ್ಲಿ ಅಫ್ಘಾನಿಸ್ತಾನದ ಬೆಳವಣಿಗೆ, ಮತ್ತೊಂದು ಕಡೆ ಬಲೂಚಿಗಳ ಈ ಬೆಳವಣಿಗೆ, ಎಲ್ಲ ತ್ರಿಕೋನಾಕೃತಿಯಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗಳ ನಡುವೆ ಅಕ್ಷರಶಃ ಪಾಕಿಸ್ತಾನ ಇವತ್ತು ಪತ್ರಗಟ್ಟು ಹೋಗ್ತಾ ಇದೆ. ನಿಮಗೆ ಮೊನ್ನೆ ನಾವು ಒಂದು ಸುದ್ದಿ ನೋಡಿದ್ದೀವಿ. ಒಂದು ಅಣೆಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಒಂದು ಅಣೆಕಟ್ಟು ಕಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಮುಂದಾಗ್ತಾ ಇತ್ತು. ಆ ಅಣೆಕಟ್ಟು ಕಟ್ಟೋದಕ್ಕೆ ಪಾಕಿಸ್ತಾನದ ಸರ್ಕಾರ ತನ್ನದೇ ಆದಂಥ ಪೊಲೀಸ್ ಪೇದೆಗಳನ್ನು ಹಾಕಿತ್ತು. ರಕ್ಷಣೆ, ಬಲೂಚಿಗಳೆಲ್ಲ ಅಟ್ಯಾಕ್ ಮಾಡ್ತಾರೆ ಅಂತ. ಯಾವ ರಕ್ಷಣೆಗೆ ನಿಂತಿದ್ದಂತಹ ಪೊಲೀಸರ ವಿರುದ್ಧವೇ ಅವತ್ತು ಬಲೂಚಿಗಳವರೆಲ್ಲರನ್ನ ಹತ್ಯೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದು. ಅಂದರೆ ಆ ರೀತಿಯಾದಂಥ ಪ್ರಖರತೆಯ ಯುದ್ಧವನ್ನು ಇವತ್ತು ಬಲೂಚಿಗಳು ಪಾಕಿಸ್ತಾನದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದರೆ ಮತ್ತೇನಾಯಿತು ಬೆಳವಣಿಗೆ ಬಲೂಚಿಗಳಿಂದ? ಮೂರನೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕ್ ಸೈನ್ಯದ ವಿರುದ್ಧ ಬಲೂಚ್ ತನ್ನ ಸಮರವನ್ನು ಸಾರ್ತಾ ಬಂದಿದೆ. ಈ ಸಮರ ಇವತ್ತು ನಿನ್ನೇನೋ 2000 ಇಸ್ವಿಯಲ್ಲಿ ಶುರುವಾಗಿದ್ದಲ್ಲ. ಇದು ಪಾಕಿಸ್ತಾನ ಎನ್ನುವಂಥ ದೇಶ ಯಾವಾಗ ಉಗಮ ಆಯ್ತಲ್ಲ 1947ರಿಂದ ಶುರುವಾದಂಥ ಬೆಳವಣಿಗೆ ಇದು. ಅಲ್ಲಿಂದ ಶುರುವಾದಂಥ ಸಂಘರ್ಷ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿದ್ರು, ವಾಣಿಜ್ಯ ವಾಹನಗಳನ್ನು ವಶಕ್ಕೆ ತೆಗೆದುಕೊಂಡ್ರು, ಭದ್ರತಾ ಪಡೆಗಳ ಮೇಲೆ ಸರಣಿ ಹೊಂಚು ದಾಳಿ ಮಾಡಿದ್ರು, ಸೇತುವೆಗಳನ್ನು ಧ್ವಂಸ ಮಾಡಿದ್ರು. 6 ಪಾಕಿಸ್ತಾನಿ ಸೈನಿಕರು ಇದೀಗ ಬಲೂಚಿಗಳ ದಾಳಿಗೆ ಮೃತಪಟ್ಟಿದ್ದಾರೆ. ಅಂದರೆ ಅವರನ್ನು ಹತ್ಯೆ ಮಾಡಿದ್ದೀವಿ ಅಂತ. ಕ್ವೈಟ್ನಾ, ಗ್ವಾದರ್, ಮಕ್ರಾನ್ ಸೇರಿದಂತೆ ಒಂದು 12ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹಿಂಸಾಚಾರ ಆಯಿತು, ಮಿಲಿಟರಿ ಘರ್ಷಣೆಗಳೆಲ್ಲ ಆಗಿದೆ. ಅಂದರೆ ಸ್ವತಂತ್ರ ದಿನಾಚರಣೆಯನ್ನು ಮಾಡಿದ ಕೆಲವೇ ದಿನಗಳ ನಂತರ ಆಗ್ತಾ ಇರುವಂಥ ಬೆಳವಣಿಗೆಗಳು. ಇವೆಲ್ಲದರ ನಡುವೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿದ್ದಾರೆ. ಯಾವ ಅಮೆರಿಕ ಇರಾನನ್ನು ಮಟ್ಟ ಹಾಕಬೇಕು ಅಂತ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕು ಅಂತ ಬಲೂಚಿಗಳ ಆರ್ಥಿಕ ದಿಗ್ಬಂಧನ. ಯಾವ ಕಾರಣಗಳಿಗಾಗಿ? ಅನೇಕ ವರ್ಷಗಳಿಂದ ಪಾಕಿಸ್ತಾನ ಈ ಪ್ರಾಂತ್ಯದಲ್ಲಿರುವಂಥ, ಅಂದರೆ ಬಲೂಚಿಸ್ತಾನದ ಪ್ರಾಂತ್ಯದಲ್ಲಿರುವಂಥ ಸಂಪನ್ಮೂಲಗಳನ್ನು ಲೂಟಿ ಹೊಡೆದು ಮತ್ತೊಂದು ಪ್ರಾಂತ್ಯದ ಅಭಿವೃದ್ಧಿಗೆ ಬಳಕೆ ಮಾಡ್ತಾ ಇದೆಯಲ್ಲ, ಅದರ ವಿರುದ್ಧ ಆರ್ಥಿಕ ದಿಗ್ಬಂಧನ ಒಂದು. ಎರಡನೇದ್ದು, ಸಾರಿಗೆ ಮತ್ತು ಸರಬರಾಜು ಮಾರ್ಗಗಳನ್ನು ಧ್ವಂಸ ಮಾಡಿದ್ರು. ಇದು ಒಂದು ಬೆಳವಣಿಗೆ. ಆದಾಯದ ಮೂಲಕ್ಕೆ ಹೊಡೆತವನ್ನು ಕೊಡಬೇಕು. ಅಂದರೆ ಅತಿ ಹೆಚ್ಚು ಒಂದು 40% ಸಂಪನ್ಮೂಲ ಬಲೂಚಿಸ್ತಾನದ ಈ ಪ್ರಾಂತ್ಯದಲ್ಲಿದೆ. ಆ 40% ಸಂಪನ್ಮೂಲವನ್ನು ತೆಗೆದುಕೊಂಡು ಪಂಜಾಬ್ ಪ್ರಾಂತ್ಯಕ್ಕೋ, ಸಿಂಧ್ ಪ್ರಾಂತ್ಯಕ್ಕೋ ಮತ್ತು ಇಸ್ಲಾಮಾಬಾದ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಅಸಮರ್ಪಕ ಅಂತ ಬಲೂಚಿಗಳ ವಾದ ಎಲ್ಲವೂ ಕೂಡ ಆಯಿತು. ನೀವು ನೋಡಿ, 1952ರಲ್ಲಿ ಬಲೂಚಿಸ್ತಾನದಲ್ಲಿ ಒಂದು ಸುಯಿ ಎನ್ನುವಂಥ ಒಂದು ಪ್ರದೇಶ, ಸುಯಿ ಎನ್ನುವಂಥ ಪ್ರದೇಶದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ನೈಸರ್ಗಿಕ ಅನಿಲದ ನಿಕ್ಷೇಪ ಪತ್ತೆ ಆಯಿತು. ಎಲ್ಲಿ? ಬಲೂಚಿಸ್ತಾನದ ಪ್ರಾಂತ್ಯ ಅದು ಸುಯಿ. 1952 ಅಂದರೆ ಪಾಕಿಸ್ತಾನ ರಚನೆಯಾಗಿ ಒಂದು 4-5 ವರ್ಷಕ್ಕಾಯಿತು. ಈ ನೈಸರ್ಗಿಕ ಅನಿಲ ಏನೋ ಸಿಕ್ತು, ಅದನ್ನು ಬಳಕೆ ಮಾಡ್ಕೊಳ್ಲಿಕ್ಕೆ ಅದು ಯಾರು? ಬಲೂಚಿಸ್ತಾನಕ್ಕೆ ಕೊಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ಸರ್ಕಾರ ಏನು ಮಾಡ್ತು, ಅದನ್ನು ನೇರವಾಗಿ ಸಿಂಧ್ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತು. ಅಲ್ಲಿಂದ ಶುರುವಾದಂಥ ಈ ಹೋರಾಟ ಇವತ್ತು ಕೂಡ ಕಂಟಿನ್ಯೂಟಿ ಆಗ್ತಾ ಇದೆ. ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಪಾಕಿಸ್ತಾನದ ಒಂದು ಎಕನಾಮಿಕ್ ಸರ್ವೆ 2025-26 ಪ್ರಕಾರ ಬಲೂಚಿಸ್ತಾನದಲ್ಲಿ 2 ಪೈಕಿ ಒಬ್ಬರು ಬಡವರಾಗಿದ್ದಾರೆ. 2 ಜನ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬರು ಅತ್ಯಂತ ಕಠಿಣ ಬಡತನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋಂಥ ವರದಿಗಳು ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಲೂಚಿಗಳು ಹೇಳ್ತಾರೆ, ನಮ್ಮದು 40% ಸಂಪನ್ಮೂಲ, ಅಂದರೆ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಸಂಪನ್ಮೂಲ ನಮ್ಮ ಬಳಿ ಇದೆ, ಆದರೆ ಇದನ್ನು ಲೂಟಿ ಹೊಡೆದು ನಮ್ಮನ್ನು ಬಡವರು ಮಾಡಿದ್ದಾರೆ ಅಂತ ಆರ್ಥಿಕ ದಿಗ್ಬಂಧನ ಈ ಕಾರಣಗಳಿಗಾಗಿ ಅವರು ವಿಧಿಸಿದ್ದಾರೆ ಎನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ಇದು ಒಂದು. ಎರಡನೇದು, ಪಟ್ಟಣಗಳೇ ಇದೀಗ ಬಲೂಚಿಸ್ತಾನದ ವಶ ಆಗ್ತಾ ಇದೆ.
ನಗರಗಳು ಪಟ್ಟಗಳನ್ನು ಗುರಿಯಾಗಿಸಿಕೊಂಡು ನೀವು ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯಾವುದೋ ಪಾಕಿಸ್ತಾನದ ಅಧಿಕೃತ ಸೇನೆ ಅಂತಲ್ಲ, ಅಧಿಕೃತ ಸೇನೆಯ ವಿರುದ್ಧ ಅಲ್ಲಿರುವಂಥ ಬಂಡಾಯಗಾರರು, ಅಂದರೆ ನಮಗೆ ಬಲೂಚಿಸ್ತಾನ ಎನ್ನುವಂಥ ಪ್ರತ್ಯೇಕ ದೇಶ ಬೇಕು ಅಂತೇನು ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಆಯಿತು. ಫಿಶಿನ್ ಜಿಲ್ಲೆಯ ಸರ್ನಾನ್ ಎನ್ನುವಂಥ ಒಂದು ಪಟ್ಟಣವನ್ನು ಸಂಪೂರ್ಣವಾಗಿ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಯವರೆಲ್ಲ ವಶಕ್ಕೆ ತೆಗೆದುಕೊಂಡ್ರು. ಪೊಲೀಸ್ ಠಾಣೆಯನ್ನು ಸ್ಫೋಟ ಮಾಡಿದ್ರು, ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡ್ರು, ಸರ್ಕಾರಿ ಕಚೇರಿಗಳು, ನಾದ್ರಾ ಕಚೇರಿಗೆಲ್ಲ ಬೆಂಕಿ ಹಚ್ಚಿದ್ರು. ಕಹಾತಾನ್ ಪೊಲೀಸ್ ಠಾಣೆಗೂ ಕೂಡ ಇದೀಗ ಹೋರಾಟಗಾರ ಸುಪರ್ದಿಗೆ ಬಂದಿದೆ ಅನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ಏನಾಯಿತು ಬೆಳವಣಿಗೆಯಲ್ಲಿ? ಆಗಸ್ಟ್ 20ನೇ ತಾರೀಕಿಗೆ, ಅಂದರೆ ನಿನ್ನೆ ಆದಂಥ ಬೆಳವಣಿಗೆ ಇದು. ಒಂದು ಫಿಶಿನ್ ಜಿಲ್ಲೆಯ ಪ್ರಮುಖ ಪಟ್ಟಣ, ಅಲ್ಲೆಲ್ಲ ನುಗ್ಗಿದ್ರು, ಪೊಲೀಸ್ ಠಾಣೆಗೆ ಬಾಂಬ್ ಬಿಟ್ಟರು, ಧ್ವಂಸಗೊಳಿಸಿದ್ರು, ಸರ್ಕಾರಿ ಕಚೇರಿಗೆಲ್ಲ ಬೆಂಕಿ ಹಚ್ಚಿದ್ರು. ಫಿಶಿನ್ ಜಿಲ್ಲೆಯ ಸರ್ನಾನ್ ಎನ್ನುವಂಥ ಪಟ್ಟಣವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಡೀ ಪಟ್ಟಣಕ್ಕೆ ದಿಗ್ಬಂಧನ ವಿಧಿಸಿದ್ರು, ಸಶಸ್ತ್ರವನ್ನು ತಪಾಸಣೆ ಮಾಡಿದರು, ಯಾರ್ಯಾರ ಬಳಿ ಏನೇನಿದೆ ಸೈನಿಕರನ್ನು ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಯಿತು, ಎಲ್ಲವೂ ಆಯಿತು. ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡಿದರು. ಆ ಪೊಲೀಸ್ ಠಾಣೆಯಲ್ಲಿದ್ದಂಥ ಗುಂಡುಗಳಾಗಿರ್ಬೋದು, ಫೆಸ್ತುಲ್ಗಳಾಗಿರ್ಬೋದು, ಅವರ ಬಳಿ ಇದ್ದಂಥ ಆಯುಧಗಳು ಎಲ್ಲವನ್ನೂ ಕೂಡ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬರೋ ಪ್ರಯತ್ನ ಆಯಿತು. ಮೂರನೇ ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಸರ್ಕಾರಿ ಕಚೇರಿಗಳ ಮೇಲೆ ಪಾಕಿಸ್ತಾನದ ಧ್ವಜ ಹಾರಾಡ್ತಾ ಇತ್ತಲ್ಲ, ಆ ಧ್ವಜವನ್ನು ಕೆಳಗಿಳಿಸಿ ಆ ಧ್ವಜಕ್ಕೆ ಪರ್ಯಾಯವಾಗಿ ಈ ಬಲೂಚಿಗಳ ಧ್ವಜ ಏನಿದೆ ಆ ಬಲೂಚಿಗಳ ಧ್ವಜವನ್ನು ಹಾರಿಸಿದ್ರು ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವೊಂದು 30 ಸೈನಿಕರನ್ನ, ಅಂದರೆ ಆಗಸ್ಟ್ 1ರಿಂದ 19ನೇ ತಾರೀಕಿನ ತನಕ ಹೆಚ್ಚು ಕಡಿಮೆ 18 ದಿನಗಳಲ್ಲಿ ಪಾಕಿಸ್ತಾನದ 30 ಸೈನಿಕರನ್ನು ಹತ್ಯೆ ಮಾಡಿದ್ದೇವೆ. 38 ಕಡೆಗಳಲ್ಲಿ ನಮ್ಮ ಪ್ರಖರವಾದಂಥ ದಾಳಿಯಾಗಿದೆ ಅಂತ ಬಲೂಚಿಗಳು ಹೇಳಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸರ್ಕಾರಿ ಕಚೇರಿಗಳು ಮತ್ತು ನಾದ್ರಾ ಕಚೇರಿಗೆ ಬೆಂಕಿ ಹಚ್ಚಿದ್ದು. ಈ ನಾದ್ರಾ ಕಚೇರಿ ಯಾಕೆ ಇಂಪಾರ್ಟೆಂಟ್ ನೋಡಿ, ನಮ್ಮಲ್ಲಿ ಐಡೆಂಟಿ ಕಾರ್ಡ್ ಯಾವುದಿದೆ, ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಏನಿದೆ ಅಂತ ಒಂದು ಗುರುತಿನ ಚೀಟಿ, CNIC ಅಂತ ಕರಿತೀವಿ ಅದನ್ನು, ಪಾಕಿಸ್ತಾನದ ನಾಗರಿಕರಿಗೆ ಗುರುತಿನ ಚೀಟಿಯನ್ನು ಮತ್ತು ಪಾಸ್ಪೋರ್ಟ್ ಡೇಟಾವನ್ನು ಕೊಡುವಂಥ ಒಂದು ಸರ್ಕಾರಿ ಆಫೀಸ್, ಅದು ಕೇಂದ್ರ ಕಚೇರಿ. ಅದು ಆ ಕೇಂದ್ರ ಕಚೇರಿಗೆ ಬೆಂಕಿ ಹಚ್ಚಿ ಆ ಕೇಂದ್ರ ಕಚೇರಿ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಧ್ವಂಸ ಮಾಡಿದ್ರು? ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಬಲೂಚಿಗಳೇನು ಹೇಳ್ತಾರೆ, ನಾವು ಪಾಕಿಸ್ತಾನಕ್ಕೆ ಸೇರಿದವರಲ್ಲ, ನಾವು ಪ್ರತ್ಯೇಕವಾದಂಥ ದೇಶ ಅಂತ. ಕಲಾತ್ ಅನ್ನೋ ಒಂದು ಸಂಸ್ಥಾನ ಇತ್ತು, ಅದರ ಕತೆ ನಾನು ಅನೇಕ ಬಾರಿ ಹೇಳಿದ್ದೀನಿ. ಇವತ್ತು ಅವರೇನು ಹೇಳ್ತಾರೆ, ಬಲೂಚಿಗಳ ಯಾವ್ಯಾವ ಅಂಕಿಅಂಶಗಳನ್ನು ಇವರು ಸಂಗ್ರಹ ಮಾಡಿ ಈ ಕೇಂದ್ರದಲ್ಲಿ ಇಟ್ಕೊಂಡಿದ್ದಾರಲ್ಲ, ಆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ನಾವು ಪಾಕಿಸ್ತಾನಕ್ಕೆ ಸೇರಿದವರು ಅಲ್ಲ ಅನ್ನೋದನ್ನು ತೋರಿಸುವ ಕಾರಣಗಳಿಗಾಗಿ ಸರ್ಕಾರಿ ಕಚೇರಿಗಳು ಮತ್ತು ಈ ನಾದ್ರಾ ಎನ್ನುವಂಥ ಕಚೇರಿಗಳ ಮೇಲೆ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ. ನಾವು ಪಾಕಿಸ್ತಾನದ ಭಾಗ ಅಲ್ಲ ಅಂತ. ಅದನ್ನು ಕೇವಲ ವಾದ ಮಾಡೋದು ಯುದ್ಧದ ಮುಖಾಂತರ ಅಲ್ಲ, ಆ ದಾಖಲೆಯೇ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ನಾದ್ರಾ ಕಚೇರಿ ಮೇಲೆ ದಾಳಿ ಆಗಿದೆ ಅನ್ನುವಂಥ ಬೆಳವಣಿಗೆಗಳು ಬರ್ತಾ ಇದೆ. ಇದು ಬಲೂಚಿಗಳಿಂದ ಆಗಿರುವಂಥ ಮತ್ತೊಂದು ಬೆಳವಣಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ವಾಯು ದಾಳಿಗೆ ಟ್ರಂಪ್ಗೆ ದೂರು ಕೊಟ್ಟಿದ್ದಾರೆ. ನಾವು POKಯಲ್ಲಿ ನೋಡಿದ್ವಪ್ಪ, POKಯಲ್ಲಿ ಅಲ್ಲೊಂದು ರಾಜಕೀಯ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿತ್ತು. ಪ್ರತಿಭಟನೆ ಹತ್ತಿಕ್ಕಾಗಿ ಏನು ಮಾಡಿದ್ರು, ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಅಧಿಕೃತ ಸೈನ್ಯ ಏನು ಮಾಡ್ತು, ತನ್ನದೇ ದೇಶದ ಪ್ರಜೆಗಳ ಮೇಲೆ ಗುಂಡಿನ ಸುರಿಮಳೆಗಾಗಿ ಬಿಟ್ಟು ಅನೇಕ ಜನ ಮೃತಪಟ್ಟರು. ಅದರ ವಿರುದ್ಧ ಪ್ರತಿಭಟನೆ ಆಯಿತು. ಒನ್ಸ್ ಅಗೇನ್ ಇವತ್ತು ಪಾಕಿಸ್ತಾನ ಅದನ್ನೇ ಮಾಡಿದೆ. ಸುರಾಬ್ ಜಿಲ್ಲೆಯಲ್ಲಿ ಪಾಕ್ ವಾಯುಪಡೆಯಿಂದ ನಾಗರಿಕರ ಮೇಲೆಲ್ಲ ಬಾಂಬ್ ದಾಳಿಯಾಗಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಬಲೂಚ್ ನಾಗರಿಕರ ಹತ್ಯೆ ಆಗಿದೆ ಎನ್ನುವಂಥ ಆರೋಪ ಬಂದಿದೆ. ನೆದರ್ಲ್ಯಾಂಡ್ಸ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಆಯಿತು. ಅಮೆರಿಕ ನೀಡಿದ್ದ ಯುದ್ಧ ವಿಮಾನಗಳನ್ನು ಏನಾದರೂ ದುರ್ಬಳಕೆ ಮಾಡಿಕೊಂಡ್ರಾ, ಇದನ್ನೊಂದು ಸ್ವಲ್ಪ ತನಿಖೆ ಮಾಡಿ ಅಂತ ಒಬ್ಬ ವ್ಯಕ್ತಿ ಪತ್ರವನ್ನು ಬರೆದರು. ಸುರಾಬ್ ಜಿಲ್ಲೆಯ ಗುದಾರ್ ಪರಿಸರ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳನ್ನು ಗುರಿಯಾಗಿಸಿಕೊಂಡು JF-17 ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡೆಲ್ಲ ದಾಳಿಯನ್ನು ಮಾಡಿದ್ದಾರೆ ಅಂತ. ಚೀನಾ ನಿರ್ಮಿತ LS-6 ಗೈಡೆಡ್ ಬಾಂಬ್ಗಳನ್ನು ನಾಗರಿಕರ ವಸತಿ ಮೇಲೆಲ್ಲ ಹಾಕುವ ಪ್ರಯತ್ನಗಳಾಗಿದೆ, ಇತ್ಯಾದಿ. 30ಕ್ಕೂ ಹೆಚ್ಚು ಅಮಾಯಕ ಬಲೂಚ್ ನಾಗರಿಕರು ಮೃತಪಟ್ಟಿದ್ದಾರೆ, ಅನೇಕ ಜನ ಗಾಯಾಳುಗಳಾಗಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಇವೆಲ್ಲದರ ನಡುವೆ ಬಲೂಚ್ ಆಕ್ಟೇಜಿ ಕಮಿಟಿ, BYC ಎನ್ನುವಂಥ ಒಂದು ಕಮಿಟಿ ಏನು ಮಾಡಿದೆ ಮತ್ತು ಜಾಗತಿಕ ಮಾನವ ಹಕ್ಕುಗಳ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಉಲ್ಲಂಘನೆಯಂತ ತೀವ್ರವಾಗಿ ಆಕ್ರೋಶವನ್ನು ಹೊರಹಾಕಿದರು. ಇದಕ್ಕೆ ಪಾಕಿಸ್ತಾನ ಏನು ಸಬೂಬು ಹೇಳ್ತಾ ಇದೆ ನೋಡಿ. ಅವರು ದಾಳಿ ಮಾಡಿದರು, ಪಾಕಿಸ್ತಾನದವರೇ ದಾಳಿ ಮಾಡಿದರು, ಅನೇಕ ಜನ ಮೃತಪಟ್ಟರು. ಪಾಕಿಸ್ತಾನ ಏನು ಹೇಳ್ತಾ ಇದೆ, ಇಲ್ಲ ಇಲ್ಲಿ ಕೆಲವೊಂದಿಷ್ಟು ಜನ ಪ್ರತ್ಯೇಕವಾದಿಗಳಿದ್ದರು. ಆ ಪ್ರತ್ಯೇಕವಾದ ಸಂಘಟನೆಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕಾರ್ನಲ್ಲಿ ಬಾಂಬ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಬಾಂಬ್ಗಳನ್ನು ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಅದು ಎಲ್ಲವೂ ಕೂಡ ಅವಧಿಗೆ ಮುನ್ನವೇ ಸ್ಫೋಟ ಆಗಿಬಿಡ್ತು. ಈ ಅವಧಿಗೆ ಮುನ್ನ ಸ್ಫೋಟ ಆಗಿದ್ದರ ಕಾರಣಗಳಿಗಾಗಿ ಅನೇಕ ಜನ ಮೃತಪಟ್ಟಿದ್ದಾರೆ. ಇದು ನಮ್ಮ ದಾಳಿಯಿಂದ ಆಗಿದ್ದಲ್ಲ ಅಂತ ಪಾಕಿಸ್ತಾನದವರು ಹೇಳಿದರು. ಇವೆಲ್ಲದರ ನಡುವೆ ಬಲೂಚ್ ಅಮೆರಿಕನ್ ಕಾಂಗ್ರೆಸ್ ಅಂದ್ರೆ BAC ಅಧ್ಯಕ್ಷ ತಾರಾ ಚಂದ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಪತ್ರ ಬರೆದರು. ಏನು ಹೇಳ್ತಾರೆ ಅವರು ಪತ್ರದಲ್ಲಿ,
ಬಲೂಚಿಗಳ ಮೇಲೆ ನಡೆದ ಬಾಂಬ್ ದಾಳಿಯಲ್ಲಿ ಅಮೆರಿಕ ಮೂಲದ ಯುದ್ಧ ವಿಮಾನಗಳು, ಡ್ರೋನ್ಗಳು, ಕ್ಷಿಪಣಿಗಳು ಅಥವಾ ತಂತ್ರಜ್ಞಾನದ ಉಪಕರಣಗಳನ್ನು ಬಳಸಲಾಗಿದೆ ಅನ್ನೋದನ್ನ ತಕ್ಷಣವೇ ತನಿಖೆ ಮಾಡಬೇಕು ಅಂತ ಅವರೆಲ್ಲ ಪತ್ರವನ್ನು ಬರೆದರು. ಎಲ್ಲಕ್ಕಿಂತ ಹೆಚ್ಚಾಗಿ F-16 ಯುದ್ಧ ವಿಮಾನಗಳ ನವೀಕರಣ ಮತ್ತು ಬಿಡಿ ಭಾಗಗಳ ಪೂರೈಕೆಯನ್ನ ತಕ್ಷಣವೇ ನಿಲ್ಲಿಸಬೇಕು. ಯಾವ ಕಾರಣಕ್ಕಾಗಿಯೂ ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಮಿಲಿಟರಿ ನೆರವು ಕೊಡಬಾರದು, ಯಾವುದೇ ಅನುದಾನವನ್ನು ಕೊಡಬಾರದು. ಆ ಅನುದಾನವನ್ನು ಬಳಕೆ ಮಾಡಿಕೊಂಡು ಭಯೋತ್ಪಾದನೆಯ ವಿರುದ್ಧ ಇವತ್ತು ಪಾಕಿಸ್ತಾನ ಹೋರಾಟ ಮಾಡ್ತಾ ಇಲ್ಲ, ಅದರ ಬದಲಾಗಿ ತನ್ನದೇ ನಾಗರಿಕರ ಮೇಲೆ ಇಂಥದ್ದೊಂದು ದಾಳಿಯನ್ನು ಮಾಡ್ತಾ ಇದೆ ಅಂತ. ಈ F-16 ಯುದ್ಧ ವಿಮಾನವನ್ನು ಕೊಡುವಾಗ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಅಂದರೆ ಒಂದು ಒಪ್ಪಂದ ಆಗುತ್ತೆ. ಅಮೆರಿಕ ಅವತ್ತು ಹೇಳುತ್ತೆ, ಏನು ಹೇಳುತ್ತೆ ನೋಡಿ, F-16 ಯುದ್ಧ ವಿಮಾನಗಳನ್ನು ಕೊಡುವಂಥ ಸಮಯದಲ್ಲಿ ಅವರು ಹೇಳಿದರು, ಇವುಗಳನ್ನು ಕೇವಲ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗಳಿಗೆ ಮಾತ್ರ ಬಳಸಬೇಕು, ಸ್ವಂತ ನಾಗರಿಕರ ವಿರುದ್ಧ ಅಥವಾ ಆಂತರಿಕ ದಮನಕ್ಕೆ ಬಳಸಬಾರದು ಅಂತ ಅಮೆರಿಕ ಅವತ್ತು ಒಂದು ಕಂಡೀಷನ್ ಮಾಡಿಕೊಂಡು ಕೊಟ್ಟಿತ್ತು. ಆದರೆ ಇವತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ, ಅಮೆರಿಕಾದ ಆ ಕಂಡೀಷನ್ನನ್ನು ಮೀರಿ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಿಕೊಳ್ತಾ ಇದೆ ಎನ್ನುವಂಥ ಆರೋಪ ಬಂದಿದೆ. ನೋಡೋಣ ಏನಾಗುತ್ತೆ, ಡೊನಾಲ್ಡ್ ಟ್ರಂಪ್ ಏನು ತೆಗೆದುಕೊಳ್ತಾರೆ ಅಂತ. ಇವೆಲ್ಲದರ ನಡುವೆ ಫಿತ್ನಾ ಅಲ್ ಹಿಂದೂಸ್ತಾನ್ ಮುನೀರ್ ಬೊಬ್ಬೆ ಹೊಡೆದಿರೋದು. ಎಲ್ಲದರ ಹಿಂದೆ ಭಾರತೀಯರ ಕೈವಾಡ ಇದೆ ಅಥವಾ ಭಾರತದ ಕೈವಾಡ ಇದೆ, ಕೈವಾಡ ಇದೆ ಅಂತ ಅನೇಕ ಬಾರಿ ಅವರು ಹೇಳಿದ್ದಾರೆ. ಒನ್ಸ್ ಅಗೇನ್ ಅದನ್ನೇ ಹೇಳಿದರು ಅವರು. ಬಲೂಚ್ ಹೋರಾಟಗಾರರು ವಿದೇಶಿ ಪ್ರಾಕ್ಸಿಗಳು ಅಂತ ಕರೆದ್ರು. ಅಂದರೆ ಪ್ರಾಕ್ಸಿಗಳು ಅಂತ ಹೇಳಿದ್ರೆ ಹೆಂಗೆ, ಇರಾನ್ಗೆ ಇವತ್ತು ಹಮಾಸ್ನವರು, ಹೆಜ್ಬುಲ್ಲದವರು ಮತ್ತೊಬ್ಬರ ಮುಖಾಂತರ ದಾಳಿ ಮಾಡಿಸೋ ಪ್ರಯತ್ನ. ಇವರು ಹೇಳ್ತಾ ಇರೋದು ಭಾರತ ಬಲೂಚಿಸ್ತಾನದ ಈ ಹೋರಾಟಗಾರ ಏನಿದ್ದಾರೆ, ಬಲೂಚಿಗಳೇನಿದ್ದಾರೆ, ಅವರ ಮುಖಾಂತರ ದಾಳಿ ಮಾಡಿಸ್ತಾ ಇದೆ ಅಂತ ಮುನೀರ್ ಹೇಳ್ತಾ ಇರುವಂಥ ಮಾತು. ಬಂಡಾಯವನ್ನು ಹತ್ತಿಕ್ಕಲಾಗದೆ ಗೂಬೆ ಕೋರಿಸೋ ಪ್ರಯತ್ನ ಆಗ್ತಾ ಇದೆ. ಫಿತ್ನಾ ಅಲ್ ಹಿಂದೂಸ್ತಾನ್ ಅಂದರೆ ಇದೊಂದು ಭಾರತದ ಪಿತೂರಿ ಅಂತೆಲ್ಲ ಹೇಳಿದ್ರು. ಬಲೂಚಿಸ್ತಾನದ ಅಭಿವೃದ್ಧಿಯನ್ನು ಭಾರತ ತಡಿತಾ ಇದೆ ಅನ್ನೋದೆಲ್ಲ ಸುಳ್ಳು ಆರೋಪ, ವಿದೇಶಿ ಶಕ್ತಿಗಳ ಪಿತೂರಿ ಇದೆ ಇತ್ಯಾದಿ ಇತ್ಯಾದಿ ಅಂತ. ನಾನು ಇದಕ್ಕೆ ಹಿಂಗೆ ಯಾಕೆ ಆ ವ್ಯಕ್ತಿ ಹೇಳ್ತಾರೆ ಅನ್ನೋದಕ್ಕೊಂದು ಕಾರಣ ಇದೆ. ನಾವು ವಿಶ್ವಸಂಸ್ಥೆಯಲ್ಲಿ ಬಲೂಚಿಗಳ ಬಗ್ಗೆ ಮಾತನಾಡಿದ್ವಿ. 2015 ಆಸುಪಾಸಿಗೆ ಸ್ವತಂತ್ರ ದಿನಾಚರಣೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಲೂಚಿಗಳ ಹಕ್ಕುಗಳ ಬಗ್ಗೆ ಮಾತನಾಡಿದರು. ಎಲ್ಲವೂ ಬೆಳವಣಿಗೆ ಆದ ನಂತರ ಇವತ್ತು ಬಲೂಚಿಗಳು ಈ ರೀತಿಯಾದಂಥ ಪ್ರಖರತೆಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವರು ಅದಕ್ಕೆ ಏನು ಹೇಳ್ತಿದ್ದಾರೆ, ಇಲ್ಲ ಭಾರತದವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಭಾರತದವ್ರು ಸಪೋರ್ಟ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಅಂತ. ಎಲ್ಲದರ ನಡುವೆ ಇವತ್ತು ಭಾರತ ಹೇಳಿದೆ ಅವರು ಮಾಡ್ತಾ ಇರುವಂತಹ ದಾಳಿ ಅಥವಾ ಅವರು ಮಾಡ್ತಾ ಇರುವಂತಹ ಹೋರಾಟ ಎಲ್ಲವೂ ಕೂಡ ಹೌದು, ಆದರೆ ಇದನ್ನು ಹತ್ತಿಕ್ಕುವ ಬದಲು ಈಗ POK ಅವರು ಮಾಡ್ತಾ ಇರೋದಕ್ಕೆ ನೀವೇನು ಹೇಳ್ತೀರಿ, ನೀವು ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಸ್ವತಃ ಪಾಕಿಸ್ತಾನಕ್ಕೆ ಮಾತನಾಡುವಂಥ ಯಾವುದೇ ನೈತಿಕತೆ ಇಲ್ಲ ಅಂತ ಭಾರತ 94ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದನ್ನು ನೋಡಿದ್ದೀವಿ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಅಂತ ಬೆಳವಣಿಗೆ ಆಗ್ತಾ ಇದೆ. ಈಗ ನಿಮ್ಮದೇ ದೇಶದಲ್ಲಿ ನಿಮ್ಮದೇ ದೇಶದ ಜನ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಾಗ ಆ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕಾದಂಥ ಸರ್ಕಾರ ಅವರನ್ನು ಸಾಯುವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಥವಾ ಅವರನ್ನು ಕೊಲ್ಲುವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿದರೆ ಇದು ಯಾರ ಕಾರಣ? ಸಹಜವಾಗಿ ಪಾಕಿಸ್ತಾನದ ಸರ್ಕಾರ ಕಾರಣ. ಒಂದು ಸ್ವತಂತ್ರ ಇರುವಂಥ ಒಂದು ಪ್ರಾಂತ್ಯ ರೀ ಅದು, ಕಲಾತ್ ಎನ್ನುವಂಥ ಒಂದು ಪ್ರಾಂತ್ಯ, ಅಥವಾ ಅವರು ರಾಜವಂಶಸ್ಥರಿದ್ದರು, ಅವರನ್ನು ಏಕಾಏಕಿಯಾಗಿ ಅವ್ರಿಗೆ ಗೊತ್ತಿಲ್ಲದಂತೆ ಸಹಿ ಮಾಡಿಕೊಂಡು ಅವರನ್ನು ನಿಮ್ಮದಕ್ಕೆಲ್ಲ ಸೇರಿಸಿಕೊಂಡು ಸ್ವತಂತ್ರವಾಗಿದ್ದಂಥ ಪ್ರಾಂತ್ಯವನ್ನೇ ನಿಮ್ಮದಕ್ಕೆ ತೆಗೆದುಕೊಂಡವರು ಇವತ್ತು ಸಹಜವಾಗಿ ಹೋರಾಟ ಮಾಡಲ್ವ, ಹೋರಾಟ ಆಗ್ತಾ ಇದೆ ಅನ್ನಿಸಬೇಕಾದಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ. ನೋಡೋಣ ಏನಾಗುತ್ತೆ.